ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 7th ಸ್ಟ್ಯಾಂಡರ್ಡ್ದು ಡೈಜೆಸ್ಟಿವ್ ಸಿಸ್ಟಮ್ ಅದರದ್ದು ಡಯಾಗ್ರಾಮ್ನ ಹೇಗೆ ಈಸಿಯಾಗಿ ಬಿಡಿಸೋದು ಅಂತ ತೋರಿಸ್ತೀನಿ. ಫಸ್ಟು ಅದರದ್ದು ಸ್ವಲ್ಪ ಸ್ಕೆಚ್ ಹಾಕ್ಕೊಳ್ಳಿ, ಆಮೇಲೆ ಡಯಾಗ್ರಾಮ್ನ ಸ್ಟಾರ್ಟ್ ಮಾಡಿ. ಸಿ ನೆಕ್ಸ್ಟ್ ಬಾಡಿ ಶೇಪ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಕಲ್ ಕ್ಯಾವಿಟಿ, ಅನ್ನನಾಳ, ಈ ಅನ್ನನಾಳ ಬಂದು ಸ್ಟೊಮಕ್, ಹೊಟ್ಟೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಈ ಸ್ಟೊಮಕ್ ಬಂದು ಜೆ ಶೇಪಲ್ಲಿರುತ್ತೆ. ಯಾವ ಶೇಪಲ್ಲಿರುತ್ತೆ? ಜೆ ಶೇಪಲ್ಲಿರುತ್ತೆ. ಇದನ್ನು ಫಸ್ಟ್ ಲೈಟಾಗಿ ಡ್ರಾ ಮಾಡಿಕೊಂಡು ಆಮೇಲೆ ಡಾರ್ಕ್ ಮಾಡ್ಕೊಳ್ಳಿ. ಈ ಥರ ಇದು ಸ್ಟೊಮಕಿಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲೆಫ್ಟಿಗೆ ಲಿವರ್ ಬಂದು ಟ್ರಯಾಂಗಲ್ ಶೇಪ್ ಇರುತ್ತೆ. ನಂತರ ಜಠರದ ಅಲ್ಲಿ ಬಂದಂಥ ಆಹಾರ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಅದು ಈ ರೀತಿ ಕನೆಕ್ಟ್ ಆಗುತ್ತೆ. ಈ ಸ್ಟೊಮಕ್ನ ಕೆಳಭಾಗದಲ್ಲೇ ಪ್ಯಾಂಕ್ರಿಯಾಸ್ ಕಂಡು ಬರುತ್ತೆ. ಈ ಸ್ಟೊಮಕ್ಕಿಂದ ಬಂದಂಥದ್ದು ಇಲ್ಲಿ ಕನೆಕ್ಟ್ ಆಗುತ್ತೆ. ಈ ಲಾರ್ಜ್ ಇಂಟೆಸ್ಟೈನ್ನ ಬರಿಬೇಕಾದ್ರೆ ಈ ರೀತಿ ಸಣ್ಣದಾಗಿ ಸ್ಕೆಚ್ ಹಾಕ್ಕೊಳ್ಳಿ. ನೋಡಿ, ಲಾರ್ಜ್ ಇಂಟೆಸ್ಟೈನ್ನ ಬರ್ಕೊಳ್ಳಿ ಈ ಥರ. ಈ ಲಾರ್ಜ್ ಇಂಟೆಸ್ಟೈನ್ ಏನು ವರ್ಕ್ ಕೆಲಸ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈ ಥರ ನಿಧಾನಕ್ಕೆ ಬರ್ಕೊಳ್ಳಿ. ನೀವು ಒಂದು 2-3 ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈ ಥರ. ನೆಕ್ಸ್ಟ್ ಒಳಗಡೆ ಈ ಸ್ಟೊಮಕಿಂದ ಬಂದಂಥದ್ದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ಗೆ. ಓಕೆನಾ?
ಈ ರೀತಿ. ನೆಕ್ಸ್ಟು ಅದ್ರ ಒಳಗಡೆ ಬರ್ತಕ್ಕಂಥ ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್, ಬೆರಳಿನ ಆಕಾರದ ರಚನೆ ಇರುತ್ತೆ. ಇದನ್ನು ವಿಲ್ಲೈ ಅಂತ ಕರೀತಾರೆ. ಸಣ್ಣ ಕರುಳಿನ ಒಳಭಾಗದಲ್ಲಿ ಕಂಡುಬರ್ತಕ್ಕಂತಹ ಈ ಬೆರಳಿನ ಆಕಾರದ ರಚನೆಗೆ ವಿಲ್ಲೈ ಅಂತೇಳಿ ಕರೀತಾರೆ. ಇದು ಸುಮಾರು ಈ ಸ್ಮಾಲ್ ಇಂಟೆಸ್ಟೈನ್ 7.5 ಮೀಟರ್ ಅಷ್ಟು ಉದ್ದ ನಮ್ಮ ದೇಹದಲ್ಲಿರುತ್ತೆ. ನೋಡೋದಕ್ಕಷ್ಟು ಚಿಕ್ಕದಾಗಿ ಸುರುಳಿಯಾಗಿ ಸುತ್ತಕೊಂಡಿರುತ್ತೆ, ಬಟ್ 7.5 ಮೀಟರಷ್ಟು ಉದ್ದವನ್ನು ಹೊಂದಿರುತ್ತೆ ಇದು. ಅರ್ಥ ಆಯ್ತಾ? ಇದ್ರದ್ದು ಏನಪ್ಪ ಕೆಲಸ ಸ್ಮಾಲ್ ಇಂಟೆಸ್ಟೈನು ಅಂದರೆ ಕಂಪ್ಲೀಟ್ ಡೈಜೆಷನ್ ಆಗೋದು ಇಲ್ಲೇ. ಓಕೆನಾ? ಇಲ್ಲಿ 7.5 ಮೀಟರ್ ಲಾಂಗ್, ಇದು 1.5 ಮೀಟರ್ ಲಾಂಗ್ ಇರುತ್ತೆ ಲಾರ್ಜ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಬಂದು 7.5 ಮೀಟರ್ ಲಾಂಗ್ ಇರುತ್ತೆ. ಅರ್ಥ ಆಯ್ತಾ? ಈಗ ಇದ್ರದ್ದು ಫಂಕ್ಷನ್ ನೋಡೋಣ ಬನ್ನಿ. ಫಸ್ಟ್ ಒನ್, ಯು ಹ್ಯಾವ್ ಟು ಫಸ್ಟ್ ಲೇಬಲ್ ದೇರ್ ಬಕಲ್ ಕ್ಯಾವಿಟಿ, ಮೌತ್ ಪಾರ್ಟ್. ಅರ್ಥ ಆಯ್ತಾ? ಸಾಮಾನ್ಯವಾಗಿ ಬಯಾಲಜಿಯಲ್ಲಿ ಯಾವುದೇ ಡಯಾಗ್ರಾಮ್ ಬಿಡಿಸಿದ್ರು ನೀವು ಲೇಬಲ್ಸ್ ಎಲ್ಲ ರೈಟ್ ಸೈಡ್ಗೆ ಮಾಡಬೇಕು. ಓಕೆನಾ? ಸ್ಟ್ರೇಟಾಗಿ ಎಲ್ಲ ಪಾರ್ಟ್ಸ್ಗೂ ಮಾಡೋಂಗಿಲ್ಲ. ಅಟ್ಲೀಸ್ಟು ಪ್ರತಿಯೊಂದು ಲೇಬಲ್ಸ್ಗೂ ಆಫ್ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕನಿಷ್ಠ ಅಂದರೂ ನೀವು 4 to 6 ಲೇಬಲ್ಸ್ ಮಾಡಬೇಕು. ಅದರಲ್ಲಿ ಈಸಿಯಾಗಿರೋಂಥದ್ದೇ ತೊಗೊಳ್ಳೋಣ. ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫಸ್ಟ್ ಯಾವುದು? ಮೌತ್ ಪಾರ್ಟನ್ನು ಏನಂತ ಕರಿತೀವಿ? ಬಕಲ್ ಕ್ಯಾವಿಟಿ ಅಂತೇಳಿ ಕರಿತೀವಿ. ಬಾಯಿಯ ಕುಹರ ಅಂತೇಳಿ ಬಕಲ್ ಕ್ಯಾವಿಟಿ. ಮೌತ್ ಅಂತ ಮಾಡಿದ್ರು ಆಗುತ್ತೆ. ಏನು ಕಂಡುಬರುತ್ತೆ ಬಾಯಿಯಲ್ಲಿ? ಯಾವ ಗ್ಲ್ಯಾಂಡ್ ಇರುತ್ತೆ? ಯಾವುದು ರಸ ಜೊಲ್ಲು ಉತ್ಪತ್ತಿ ಆಗೋದಂಥದ್ದು? ಸಲೈವರಿ ಗ್ಲ್ಯಾಂಡ್. ಯಾವ ರಸ ಇರುತ್ತೆ? ಸಲೈವರಿ ಗ್ಲ್ಯಾಂಡ್ ಕಂಡುಬರುತ್ತೆ. ಸಲೈವರಿ ಗ್ಲ್ಯಾಂಡ್ ಏನಕ್ಕೆ ಉಪಯೋಗ? ಇಟ್ ಹೆಲ್ಪ್ಸ್ ಟು ಸಾಫ್ಟನಿಂಗ್ ಆಫ್ ಅವರ್ ಫುಡ್ ಆ್ಯಂಡ್ ಮಿಕ್ಸಿಂಗ್ ಆಫ್ ಅವರ್ ಫುಡ್. ಚೆನ್ನಾಗಿ ಗ್ರೈಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ ಸಲೈವರಿ ಗ್ಲ್ಯಾಂಡ್. 50% ಆಫ್ ಡೈಜೆಷನ್ ನಮ್ಮ ಮೌತಲ್ಲೇ ನಡೆಯುವಂಥದ್ದು. ಚೆನ್ನಾಗಿ ಲಾಲಾರಸದ ಜೊತೆ ನಾವು ತಿಂತಕ್ಕಂಥ ಆಹಾರ ಮಿಕ್ಸ್ ಆದರೆ ನಮ್ಮ ಡೈಜೆಷನ್ ಸಹ ಏನಾಗುತ್ತೆ? ಈಸಿ ಆಗುತ್ತೆ. ಆ ಲಾಲಾರಸ ಎಲ್ಲವೂ ಆಹಾರ ಜೊತೆ ಮಿಕ್ಸ್ ಆಗಿ ಈಸಿಯಾಗಿ ಈಸೋಫೇಗಸ್ ಅಂತ ಏನು ಕರಿತೀವಿ, ಅಲಿಮೆಂಟರಿ ಕೆನಾಲ್, ಈ ಅನ್ನನಾಳದ ಮೂಲಕ ಏನಾಗುತ್ತೆ? ನಮ್ಮ ದೇಹವನ್ನು ಈಸಿಯಾಗಿ ಸ್ಟೊಮಕ್ಗೆ ತಲುಪೋಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಪೈಪ್ ಈಸ್ ಕಾಲ್ಡ್ ಆ್ಯಸ್ ಎ ಅಲಿಮೆಂಟರಿ ಕೆನಾಲ್ ಆರ್ ಈಸೋಫೇಗಸ್. ಅನ್ನನಾಳ ಅಂತ ಏನು ಕರಿತೀವಿ ಅದು ಇದೆ ಈಸೋಫೇಗಸ್. ಈ ಪೈಪ್ ಅನ್ನನಾಳ ಆ್ಯಂಡ್ ವಿಂಡ್ ಪೈಪ್ ಮತ್ತು ಫುಡ್ ಪೈಪ್ ಅಂತಲೂ ಕರಿತೀವಿ. ಇದರ ಇನ್ನೊಂದು ಹೆಸರು ಈಸೋಫೇಗಸ್ದು ಫುಡ್ ಪೈಪ್, ಅನ್ನನಾಳ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇದು ಸಹ ಮಸಲ್ಸಿಂದ ಮಾಡಲ್ಪಟ್ಟಿರುವಂಥದ್ದು. ನೆಕ್ಸ್ಟ್ ಲೇಬಲ್ ಸ್ಟೊಮಕ್. ಈ ಸ್ಟೊಮಕ್ದು ಏನು ಉಪಯೋಗ? ಸ್ಟೊಮಕ್ ಈಗ ನಮಗೆ ಮೌತಲ್ಲಿ ಏನು ಬಕಲ್ ಕ್ಯಾವಿಟಿಯಿಂದ ಆಹಾರವನ್ನು ಸೇವಿಸಿದ್ವಿ, ಅದು ಸಲೈವದಲ್ಲಿ ಮಿಕ್ಸ್ ಆಯಿತು. ಚೆನ್ನಾಗಿ ಅಗದು ಆಹಾರವನ್ನು ತಿನ್ನಬೇಕು. ಅಲ್ಲೇ 50% ಡೈಜೆಷನ್ ಆಗುತ್ತೆ. ಚೆನ್ನಾಗಿ ನುಣ್ಣಗಾಗಿರ್ತಕ್ಕಂಥ ಆಹಾರ ಯಾವುದ್ರ ಮೂಲಕ ಬರುತ್ತೆ? ಈ ಅನ್ನನಾಳ ಈಸೋಫೇಗಸ್ ಫುಡ್ ಪೈಪ್ ಮೂಲಕ ಸ್ಟೊಮಕ್ಗೆ ಬಂದು ತಲುಪುತ್ತೆ. ಅರ್ಥ ಆಯ್ತಾ? ಈ ಸ್ಟೊಮಕ್ ಒಳಗಡೆ ಬಂದಾಗ ಈ ಸ್ಟೊಮಕ್ ಏನನ್ನು ಸೆಕ್ರೀಟ್ ಮಾಡುತ್ತೆ? ಇದು ಸ್ಟೊಮಕ್ HCl ಏನನ್ನು ಸೆಕ್ರೀಟ್ ಮಾಡುತ್ತೆ? ಸ್ಟೊಮಕ್ HCl ಎಂಬ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಉತ್ಪಾದನೆ ಮಾಡುತ್ತೆ. ಅಲ್ಲದೆ ಇದು ಸೆಕ್ರೀಷನ್ ಆಫ್ ಮ್ಯೂಕಸ್, ಒಳಗಡೆ ಒಂದು ಮ್ಯೂಕಸ್ ಜೆಲ್ ಲೇಯರನ್ನು ಪದರವನ್ನು ಉಂಟು ಮಾಡುತ್ತೆ. ಆ್ಯಂಡ್ ಇಟ್ ಸೆಕ್ರೀಟ್ಸ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸ್. ಈ ಸ್ಟೊಮಕ್ಕಲ್ಲಿ HCl ಮತ್ತು ಡೈಜೆಸ್ಟಿವ್ ಜ್ಯೂಸ್ ಎರಡೂ ಸೆಕ್ರೀಟ್ ಆಗುತ್ತೆ. ಈ ಬಂದಂಥ ಆಹಾರದಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾಗಳಿರುತ್ತೆ. ಆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂಥ ಕೆಲಸ ಈ HCl ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದ HCl ಕಿಲ್ಸ್ ಎ ಮೆನಿ ಬ್ಯಾಕ್ಟೀರಿಯಾ ಇನ್ ದ ಫುಡ್. ಏನು ನಾವು ಆಹಾರವನ್ನು ತಗೊಳ್ತೀವಲ್ಲ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾವನ್ನು HCl ಕೊಲ್ಲುತ್ತೆ. ಹಾಗೆ ಈ ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ? ನಾವು ತಿಂತಕ್ಕಂಥ ಆಹಾರದಲ್ಲಿ ಫುಡ್ ಬರುತ್ತಲ್ವ, ಇಲ್ಲಿ ಅದರಲ್ಲಿರ್ತಕ್ಕಂಥ ಪ್ರೋಟೀನನ್ನು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅರ್ಥ ಆಯ್ತಾ? ಹಾಗೆ ಇಲ್ಲಿ ತಿಳ್ಕೊಳ್ಳಿ, ನಾವು ಸರಿಯಾದ ಸಮಯಕ್ಕೆ ಊಟವನ್ನು ಮಾಡ್ತಾ ಇರ್ಬೇಕು. ನಾವು ಈ HCl ಏನಾಗ್ತಿರುತ್ತೆ? ಸೆಕ್ರೀಟ್ ಆಗ್ತಿರುತ್ತೆ. ನಾವು ಫುಡ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಬಂದಂತಹ ಫುಡ್ಡಲ್ಲಿ ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡೋದೇ ಕೆಲಸ. ಅದು ವೆಯ್ಟ್ ಮಾಡ್ತಿರುತ್ತೆ ನಮ್ಮ ಸ್ಟೊಮಕ್ಕು. ಕರೆಕ್ಟ್ ಟೈಮ್ಗೆ ಹೊಟ್ಟೆ ಹಶ್ವಾಗ್ತಿರುತ್ತಲ್ವ, ಹಶ್ವಾದಾಗ ಫುಡ್ಡನ್ನು ತೊಗೋಬೇಕು. ತೊಗೊಂಡಾಗ ಏನಾಗುತ್ತೆ? HCl ಫುಡ್ ಬಂದ ತಕ್ಷಣ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡುತ್ತೆ. ಇಲ್ವಾ ಅದು ಸೆಕ್ರೀಟ್ ಆಗ್ತಾನೇ ಇರುತ್ತೆ. HCl ಆ್ಯಸಿಡ್ ಅಲ್ವಾ ಅದು? HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಆ್ಯಸಿಡ್ ಆದ್ದರಿಂದ ನಾವು ಟೈಮು ಕರೆಕ್ಟಾಗಿ ಫುಡ್ ತೊಗೊಳ್ಳಿಲ್ಲ ಅಂದರೆ ಈ ಸ್ಟೊಮಕ್ ಫುಲ್ ಏನಾಗುತ್ತೆ? ಇದೇ ಫಿಲ್ ಆಗಿಬಿಡುತ್ತೆ. HCl ಸೆಕ್ರೀಟ್ ಆಗಿ
ಅದು ಆ್ಯಸಿಡ್ ಆಗಿರೋದ್ರಿಂದ ಏನಾಗುತ್ತೆ, ಹೊಟ್ಟೆ ತುಂಬ ಎಲ್ಲ ತುಂಬಿಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಉರಿಯೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಯಾವ ರೀತಿ ನಮ್ಮಲ್ಲಿ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಆಗೋದು ಗೊತ್ತಾಯ್ತಾ? ಹಾಗಾಗಿ ಟೈಮ್ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೊಗೊಂಡ್ರೆ ಸ್ಟೊಮಕ್ಕು ಸಹ ವೆಯ್ಟ್ ಮಾಡ್ತಿರುತ್ತೆ. ಅದು ಬಂದಂಥ ಆಹಾರ ಪಟ್ಟಂತ ಹಸಿವಾದಾಗ ತೊಗೊಂಡ್ರೆ ನೀಟಾಗಿ ಡೈಜೆಷನ್ನು ಆಗುತ್ತೆ. ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನ HCLಗೆ ಕೊಲ್ಲೋದಕ್ಕೆ ಸಹಾಯನೂ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಸ್ಟೊಮಕಲ್ಲಿ HCL ಮತ್ತು ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೀಟ್ ಆಗುತ್ತೆ. HCL ನಮ್ಮ ತಿಂತಕ್ಕಂಥ ಆಹಾರದಲ್ಲಿರುವಂಥ ಬ್ಯಾಕ್ಟೀರಿಯಾನ ಕಿಲ್ ಮಾಡಿದ್ರೆ, ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ, ಪ್ರೋಟೀನನ್ನು ಸಿಂಪ್ಲರಾಗಿ, ಫುಡ್ಡಲ್ಲಿರ್ತಕ್ಕಂಥ ಪ್ರೋಟೀನ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಗೋಸ್ ಟು ಲಿವರಿಗೆ ಹೋಗೋಣ. ಲಿವರ್ ಇದು ಬ್ರೌನ್ ಕಲರಲ್ಲಿರುತ್ತೆ. ಅರ್ಥ ಆಯ್ತಾ? ಲಿವರ್ ಏನು ಬ್ರೌನ್ ಕಲರಲ್ಲಿರುತ್ತೆ ಮತ್ತು ಟ್ರಯಾಂಗಲ್ ಶೇಪ್. ಅರ್ಥ ಆಯ್ತಾ? ಟ್ರಯಾಂಗಲ್ ಶೇಪ್ ಇರುತ್ತೆ. ಈ ಲಿವರ್ ಸೆಕ್ರೀಟ್ ಮಾಡೋದು ಬೈಲ್ ಜ್ಯೂಸ್. ಏನನ್ನು ಸೆಕ್ರೀಟ್ ಮಾಡುತ್ತೆ? ಬೈಲ್ ಜ್ಯೂಸನ್ನು ಸೆಕ್ರೀಟ್ ಮಾಡುತ್ತೆ. ಈ ಬೈಲ್ ಜ್ಯೂಸ್ ಹೆಚ್ಚಿಗೆ ಸೆಕ್ರೀಟ್ ಆದಂಥದ್ದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಒಂದು ಚೀಲದಂತಹ ರಚನೆ ಇರುತ್ತೆ ಈ ಯಾವುದರಲ್ಲಿ, ಲಿವರ್ ಒಳಗೆ. ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಆಯ್ತಾ? ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಸ್ಟೋರ್ಡ್ ಎ ಸೆಕ್ರೀಷನ್ ಆಫ್ ಬೈಲ್ ಜ್ಯೂಸನ್ನು ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳುತ್ತಲ್ಲ ಈ ಚೀಲ, ಇದನ್ನು ನಾವು ಗಾಲ್ ಬ್ಲ್ಯಾಡರ್ ಏನಂತ ಕರಿತೀವಿ? ಗಾಲ್ ಬ್ಲ್ಯಾಡರ್ ಅಂತೇಳಿ ಕರಿತೀವಿ. ಆ್ಯಂಡ್ ಈ ಬೈಲ್ ಜ್ಯೂಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಡೈಜೆಷನ್ ಆಫ್ ಫ್ಯಾಟ್ಸ್. ಏನು? ಬೈಲ್ ಜ್ಯೂಸ್ ಇಟ್ ಹೆಲ್ಪ್ಸ್ ಟು ಡೈಜೆಷನ್ ಆಫ್ ಫ್ಯಾಟ್ಸ್. ಫ್ಯಾಟನ್ನು ಡೈಜೆಸ್ಟ್ ಮಾಡೋದು ಯಾವುದು? ಲಿವರಲ್ಲಿರ್ತಕ್ಕಂತಹ ಬೈಲ್ ಜ್ಯೂಸು. ಆ್ಯಂಡ್ ನೆಕ್ಸ್ಟ್ ಗೋ ಟು ಪ್ಯಾಂಕ್ರಿಯಾಸ್. ಇದು ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಸೆಕ್ರೀಟ್ ಮಾಡುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಡೈಜೆಷನ್ ಆಫ್ ಪ್ರೋಟೀನ್ಸ್, ಸಮ್ ಕಾಂಪೊನೆಂಟ್ಸ್ ಆಫ್ ದ ಫುಡ್. ಇದರಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಇಟ್ ಈಸ್ ಬಿಲೋ ದ ಸ್ಟೊಮಕ್ನ ಕೆಳಭಾಗದಲ್ಲಿರುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಸೆಕ್ರೀಟ್ ಮಾಡುತ್ತಿದೆ. ಗೊತ್ತಾಯ್ತಾ? ಪ್ಯಾಂಕ್ರಿಯಾಸ್. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟೊಮಕ್ಕಿಂದ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ಗೆ ಬರುತ್ತೆ. ಇನ್ನು ಡೈಜೆಷನ್ ಆಗದೇ ಇರ್ತಕ್ಕಂಥದ್ದು, ಇಲ್ಲಿ ಡೈಜೆಷನ್ ಆಗದೇ ಇರ್ತಕ್ಕಂತಹ ಫುಡ್ ಏನಿರುತ್ತೆ, ಕರೆಕ್ಟಾಗಿ ಯಾವುದು ಡೈಜೆಷನ್ ಆಗಿರಲ್ಲ, ಅದೆಲ್ಲವೂ ಎಲ್ಲಿಗೆ ಬರುತ್ತೆ? ಸ್ಮಾಲ್ ಇಂಟೆಸ್ಟೈನ್. ಇಲ್ಲಿಗೆ ಬಂದ್ಬಿಡೋಣ. ಸ್ಮಾಲ್ ಇಂಟೆಸ್ಟೈನ್ ಏನಪ್ಪ ಕೆಲಸ ಅಂದರೆ, ಇಟ್ ರಿಸೀವ್ಸ್ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಇನ್ ಪ್ಯಾಂಕ್ರಿಯಾಸ್, ಸ್ಟೊಮಕ್ ಆ್ಯಂಡ್ ಲಿವರಿಂದ, ಸ್ಟೊಮಕ್ಕಿಂದ ಮತ್ತು ಪ್ಯಾಂಕ್ರಿಯಾಸಿಂದ, ಎಲ್ಲದರಿಂದ ಯಾವುದ್ಯಾವುದೆಲ್ಲ ಫುಡ್ಡು ಡೈಜೆಷನ್ ಆಗಿರಲ್ಲ ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದೇ ಸ್ಮಾಲ್ ಇಂಟೆಸ್ಟೈನ್ ಕೆಲಸ. ಆ್ಯಂಡ್ ನಾಟ್ ಓನ್ಲಿ ಫಾರ್ ರಿಸೀವಿಂಗ್, ದ ಕಂಪ್ಲೀಟ್ ಡೈಜೆಷನ್ ಅಕ್ಕರ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಸಂಪೂರ್ಣವಾಗಿ ಜೀರ್ಣಕ್ರಿಯೆ ನಡೆಯೋದೇ ಈ ಸ್ಮಾಲ್ ಇಂಟೆಸ್ಟೈನಲ್ಲಿ. ಏನು ಮಾಡುತ್ತೆ ಇದು? ಕಂಪ್ಲೀಟ್ ಡೈಜೆಷನ್ ಅಂದರೆ ನಮ್ಮ ಆಹಾರದಲ್ಲಿ ಡೈಜೆಷನ್ ಆಗದೆ ಉಳಿದಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ ಇರುತ್ತಲ್ಲ, ಆ ಕಾರ್ಬೋಹೈಡ್ರೇಟ್ನ ಶುಗರಾಗಿ ಕನ್ವರ್ಟ್ ಮಾಡಿ ಶುಗರ್ ಇಂಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಇದು ಕಾರ್ಬೋಹೈಡ್ರೇಟ್ನ ಏನು ಮಾಡುತ್ತೆ? ಶುಗರ್ ಇಂಟು ಗ್ಲೂಕೋಸ್. ಆಯಿತಾ? ಹಾಗೆ ಪ್ರೋಟೀನನ್ನು ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಫ್ಯಾಟನ್ನು, ಲಿವರಿಂದ ಬರ್ತಕ್ಕಂಥ ಫ್ಯಾಟನ್ನು ಏನು ಮಾಡುತ್ತೆ? ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಯಿತಾ? ಫ್ಯಾಟಿ ಆ್ಯಸಿಡ್ ಆ್ಯಂಡ್ ಗ್ಲಿಸರಾಲ್. ಇದು ಸ್ಮಾಲ್ ಇಂಟೆಸ್ಟೈನ್ನ ಕೆಲಸ. ಏನು? ಡೈಜೆಷನ್ ಆಫ್ ಕಂಪ್ಲೀಟ್ ಡೈಜೆಷನ್ ಈಸ್ ಅಕ್ಕರ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಅದರಲ್ಲಿ ಕಾರ್ಬೋಹೈಡ್ರೇಟ್ನ ಶುಗರ್ ಇಂಟು ಗ್ಲೂಕೋಸಾಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಇನ್ನೊಂದು ತಿಳ್ಕೊಳ್ಳಿ, ಈ ಗ್ಲೂಕೋಸ್ ಇರುತ್ತಲ್ಲ, ಈ ಗ್ಲೂಕೋಸು ಬಂದಂತಹ ಕಾರ್ಬೋಹೈಡ್ರೇಟಿಂದ ಬಂದಂತಹ ಗ್ಲೂಕೋಸ್ ಏನಾಗುತ್ತೆ? ಆಕ್ಸಿಜನ್, ನಾವೇನು ರೆಸ್ಪಿರೇಷನ್ ಮಾಡ್ತೀವಲ್ಲ, ಉಸಿರಾಟ ಕ್ರಿಯೆ, ಆ ಉಸಿರಾಟ ಕ್ರಿಯೆಯಲ್ಲಿ ಬರ್ತಕ್ಕಂತಹ ಆಕ್ಸಿಜನ್ ಏನು ಮಾಡುತ್ತೆ? ಈ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ಕಾರ್ಬೋಹೈಡ್ರೇಟ್ ಮತ್ತು ವಾಟರನ್ನು ರಿಲೀಸ್ ಮಾಡುತ್ತೆ. ಅರ್ಥ ಆಯ್ತಾ? ಈ ಗ್ಲೂಕೋಸಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟು ಮತ್ತು ವಾಟರನ್ನು ರಿಲೀಸ್ ಮಾಡುತ್ತೆ. ಈ ರಿಲೀಸ್ ಆದಂತಹ ಈ ವಾಟರ್ ಮತ್ತು ಕಾರ್ಬೋಹೈಡ್ರೇಟು ಉಸಿರಾಟದ ಕ್ರಿಯೆ ಮೂಲಕನೇ ಹೊರ ಹೋಗುತ್ತೆ. ಆದರೆ ವೇಸ್ಟೇಜ್ ಆಫ್ ವಾಟರ್ ಏನು ಮಾಡುತ್ತೆ? ಈ ಲಾರ್ಜ್ ಇಂಟೆಸ್ಟೈನ್. ಈಗ ಬನ್ನಿ,
ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು? ಇಟ್ ಅಬ್ಸಾರ್ಪ್ಷನ್ ಆಫ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಂಡ್ ಅನ್ಡೈಜೆಸ್ಟೆಡ್ ವೇಸ್ಟ್. ನಮ್ಮ ದೇಹದಲ್ಲಿ ಡೈಜೆಷನ್ ಎಲ್ಲ ಆದಮೇಲೆ ಉಳಿತಕ್ಕಂತಹ ವ್ಯರ್ಥವಾದ ನೀರು, ಬೇಡವಾದಂತಹ ವೇಸ್ಟೇಜ್, ತ್ಯಾಜ್ಯ ಪದಾರ್ಥ ಏನಾಗುತ್ತೆ, ಈ ಲಾರ್ಜ್ ಇಂಟೆಸ್ಟೈನು ಅಬ್ಸರ್ವ್ ಮಾಡ್ಕೊಳುತ್ತೆ. ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು? ಇಟ್ ಅಬ್ಸರ್ಬ್ಸ್ ವಾಟರ್ ಆ್ಯಂಡ್ ಸಾಲ್ಟ್ಸ್ ಆ್ಯಂಡ್ ಅನ್ಡೈಜೆಸ್ಟೆಡ್ ವೇಸ್ಟ್ ಆ್ಯಂಡ್ ಇಟ್ ಪಾಸಸ್ ಥ್ರೂ ಎ ರೆಕ್ಟಮ್. ಏನು ಇಲ್ಲಿ ರೆಕ್ಟಮ್ಗೆ ಕಳಿಸುತ್ತೆ ಲಾರ್ಜ್ ಇಂಟೆಸ್ಟೈನ್. ಸಾಲ್ಟು, ವಾಟರು ಮತ್ತು ಅನ್ಡೈಜೆಸ್ಟೆಡ್ ವೇಸ್ಟನ್ನು ಹೀರ್ಕೊಂಡು ರೆಕ್ಟಮ್ಗೆ ಕಳಿಸುತ್ತೆ. ಈ ರೆಕ್ಟಮ್ ಏನು ಮಾಡುತ್ತೆ? ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಏನು ಫೇಸಸ್ನ, ಅರ್ಥ ಆಯಿತಾ, ಮಲವನ್ನು. ರೆಕ್ಟಮಿಂದ ಏನಾಗುತ್ತೆ? ಏನಸ್, ಲಾಸ್ಟ್ ಪಾರ್ಟ್ ಏನು? ಏನಸ್ ಮೋಷನ್ ಮೂಲಕ, ಈ ಏನಸ್ ಮೂಲಕ, ಗುದದ್ವಾರದ ಮೂಲಕ ಏನಾಗುತ್ತೆ, ಟೈಮ್ ಟು ಟೈಮ್ ಕರೆಕ್ಟಾಗಿ ಮೋಷನ್ನು ಹೊರ ಹೋಗುತ್ತೆ. ಇದನ್ನೇ ನಾವು ಈ ರೀತಿ ಆಗುವಂಥ ಮೋಷನ್ನ ಏನಂತ ಕರಿತೀವಿ? ಎಜೇಷನ್. ವಾಟ್ ವಿ ಕಾಲ್ ಎಜೇಷನ್. ಫಸ್ಟ್ ಆಹಾರವನ್ನು ಸೇವಿಸೋದು ಯಾವುದು? ಇಂಜೆಷನ್. ಅರ್ಥ ಆಯಿತಾ? ಎಲ್ಲ ಪ್ರೋಸೆಸ್ಸು ನಡೆದು ಕಂಪ್ಲೀಟಾಗಿ ವೇಸ್ಟೇಜ್ ಹೊರ ಹೋಗೋದು ಎಜೇಷನ್, ಏನಸ್ ಮೂಲಕ. ಅರ್ಥ ಆಯಿತಾ? ಇದು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ದು ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ನು. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಅದರದ್ದು ಫಂಕ್ಷನ್ ಏನು ಅಂತ ಇಲ್ಲೇ ನಿಮಗೆ ಸಿಂಪಲಾಗಿ ಹೇಳಿದ್ದೀನಿ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ. ಆ್ಯಂಡ್ ದೆನ್ ಸಿಂಪಲಾಗಿ ಪ್ರತಿಯೊಂದು ಆರ್ಗನ್ಸ್ದು ಒಂದೊಂದು ಫಂಕ್ಷನನ್ನು ನೋಟ್ ಮಾಡಿ ಡಯಾಗ್ರಾಮ್ ಬಿಡ್ತಾನೆ ನೀವು ಸಹ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ್ಯಾವುದ್ರಲ್ಲಿ ಏನೇನು ಸಕ್ರೀಟ್ ಆಗುತ್ತೆ, ಅದು ಏನು ಮಾಡುತ್ತೆ ಅಂತ ಸಿಂಪಲ್ಲಾಗಿ. ಆಗ ನಿಮಗೆ ಅದರದ್ದು ಫುಲ್ಲು ಡೈಜೆಸ್ಟಿವ್ ಸಿಸ್ಟಮ್ನ ಎಕ್ಸ್ಪ್ಲನೇಷನ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಇದು ಆ್ಯಂಡ್ ದೆನ್ ಈ ಲಾಸ್ಟಲ್ಲಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಲೇಬಲ್ ಮಾಡಬೇಕು. ಓಕೆನಾ? ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಇದನ್ನು ಲೇಬಲ್ ಮಾಡಿಕೊಳ್ಳಿ ಅಷ್ಟೇ. ಎಲ್ಲವನ್ನು ರೈಟ್ ಸೈಡಿಗೆ ಲೇಬಲ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.